ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾನು, ನಮ್ಮ ಮಕ್ಕಳು ಮತ್ತು ಮನೆಯವರೆಲ್ಲರೂ ಕೂಡ ಹುಷಾರಾಗಿದ್ದೇವೆ. ಹಾಗೆಯೇ ಈ ಒಂದು ವ್ಲಾಗನ್ನು ನಾನು ಶೂಟ್ ಮಾಡಿರುವಂಥದ್ದು ಸಂಡೇ ಮಾರ್ನಿಂಗ್. ಸಂಡೇ ಸ್ವಲ್ಪ ಲೇಟಾಗಿ ಎದ್ದಂಥದ್ದು. ಅಂದರೆ ನಾನು ಎದ್ದೇಳುವಾಗ, ಅಂದರೆ ಬೆಡ್ಡಿಂದ ಎದ್ದು ಕುತ್ಕೊಳ್ಳುವಾಗ ಸ್ವಲ್ಪ ಲೇಟ್. ಇವರೆಲ್ಲ ಬೇಗ ಎದ್ದಿದ್ದಾರೆ. ಸಿಯಾನ್, ನಾನು ಎಣಿಸಿದೆ ಸಿಯಾನ್ ಪೂಜೆಗೆ ಹೋಗಿದ್ದಾನೆ ಅಂತ ಹೇಳಿ. ಅವನೇ ಅಂದರೆ ಬೇಗ ಎದ್ದಿದ್ದ, ಹಸ್ಬೆಂಡ್ ಅವರೆಲ್ಲ ಎದ್ದು ಹೋಗುವಾಗನೇ. ಬಟ್ ಹೊರಗೆ ಹೋಗಿ ನೋಡುವಾಗ ಅವನಷ್ಟಕ್ಕೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ಸೋಫಾದಲ್ಲಿ. ಅವನು ಹೋಗಲೇ ಇಲ್ಲ ಪೂಜೆಗೆ. ನಾನು ಅವನು ಹೋಗಿರ್ತಾನೆ ಅಂತ ಹೇಳಿ ಬ್ರೇಕ್ಫಾಸ್ಟಿಗೆ ಕೂಡ ಹಿಂದಿನ ದಿನ ಏನು ಥಿಂಕ್ ಮಾಡಿರಲಿಲ್ಲ. ಯಾಕಂದರೆ ನಾನು ಅವನ ಹತ್ರ ಹೇಳಿದ್ದೆ ಪೂಜೆಗೆ ಹೋಗು ಅಂತ ಹೇಳಿ. ಬಟ್ ಅವನೇನೋ ಗೊತ್ತಿಲ್ಲ, ಮನೆಯಲ್ಲೇ ಇದ್ದ. ಹಾಗೆ ಡೇಲನ್ ಕೂಡ ಎದ್ದಿದ್ದಾನೆ. ಇವರೆಲ್ಲ ಬೇಗ ಎದ್ದೊಳ್ತಾರೆ. ಯಾವಾಗ ನನಗೊಂದು ಮಲಗಲಿಕ್ಕೆ ಸ್ವಲ್ಪ ಹೊತ್ತು ಲೇಟಾಗಿ ಎದ್ದೊಳ್ಳಿಕ್ಕೆ ಚಾನ್ಸ್ ಇದೆ ಅಂತ ನಾನು ಅಂದ್ಕೊಳ್ತೇನೆ, ಅವತ್ತು ಬೇಗನೆ ಏಳುವಂಥದ್ದು. ಮಗು ಕೂಡ ಹಾಗೇನೆ, ಕೆಲವೊಮ್ಮೆ 5:45 ಹಾಗೇನೆ ಎದ್ದು ಬಿಡ್ತಾನೆ ಅವನು. ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಒಂದು ಸ್ಕಿನ್ ಕೇರ್ ರೂಟೀನನ್ನು ನಾನು ಶೇರ್ ಮಾಡ್ತೇನೆ ಅಂತ ಹೇಳಿ. ಸದ್ಯಕ್ಕೆ ನನಗೆ ತುಂಬ ಡ್ರೈ ಆಗುವಂಥದ್ದು ಸ್ಕಿನ್ ಈ ಡಿಸೆಂಬರ್ ನವೆಂಬರ್ ಟೈಮ್ನಲ್ಲಿ. ಮತ್ತು ನವೆಂಬರ್ ಡಿಸೆಂಬರ್ ಜನವರಿ 3 ಮಂತ್ಸ್. ಹಾಗೆ ನಾನು ಇಲ್ಲಿ ಮೈಲ್ಡ್ ಕ್ಲೆನ್ಸರ್ ಏನಿದೆ ಅದನ್ನೇ ಯೂಸ್ ಮಾಡುವಂಥದ್ದು. ಸೆಟಾಫಿಲ್ ಕ್ಲೆನ್ಸರನ್ನು ಹಾಕಿ ನಾನು ಯಾವ ರೀತಿ ಇದನ್ನು ಯೂಸ್ ಮಾಡ್ತೇನೆ ಅಂತ ಹೇಳಿದರೆ, ಡ್ರೈ ಇರ್ತದೆ ಅಲ್ವಾ ಫೇಸ್, ಬೆಳಿಗ್ಗೆ ಎದ್ದ ಕೂಡಲೇ ಆ ಡ್ರೈ ಫೇಸಿಗೆ ಈ ಕ್ಲೆನ್ಸರನ್ನು ಹಾಕಿ ಒಂದು 1 to 2 ಮಿನಿಟ್ಸ್ ನಾವು ಬ್ರಷ್ ಮಾಡುವಷ್ಟು ಟೈಮ್ ಅದನ್ನು ಹಾಗೇನೆ ಬಿಡ್ತೇನೆ. ಆಗ ಮಾತ್ರ ಇದರ ಪೂರ್ತಿ ಬೆನಿಫಿಟ್ಸ್ ನಮಗೆ ಸಿಗುವಂಥದ್ದು. ಇದು ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಇರೋರಿಗೆಲ್ಲ ತುಂಬ ಒಳ್ಳೆಯದು ಈ ರೀತಿಯ ಒಂದು ಕ್ಲೆನ್ಸರ್. ಇದರಲ್ಲಿ ಇದೆಲ್ಲ ಬರುವುದಿಲ್ಲ, ಎಂತ ನೊರೆ ಬರ್ತದಲ್ಲ ಅದೆಲ್ಲ ಬರುವುದಿಲ್ಲ. ಒಂದು ಜಸ್ಟ್ ಒಂದು ಎಂತ ಹೇಳ್ತಾರೆ, ಒಂದು ಡೀಪಾಗಿ ಕ್ಲೆನ್ಸ್ ಆದ ಹಾಗೆ ನಮಗೆ ಫೀಲ್ ಆಗ್ತದೆ, ಹಾಗೂ ನರಿಶ್ ಆದ ಹಾಗೆ ಕೂಡ ಅನ್ನಿಸ್ತದೆ ಸ್ಕಿನ್ನಿಗೆ. ಡ್ರೈ ಅಂತ ಹೇಳಿ ಫೀಲ್ ಆಗೋದಿಲ್ಲ ವಾಶ್ ಮಾಡಿದ ನಂತರ. ಹಾಗೆ ನಾನಿಲ್ಲಿ ಈ ಫೇಸ್ ವಾಶನ್ನು ಅಪ್ಲೈ ಮಾಡಿದ ನಂತರ ನಾನು ಬ್ರಷನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಬ್ರಷ್ ಮಾಡುವಷ್ಟು ಹೊತ್ತು ಇದನ್ನು ಇಡೋದ್ರಿಂದ ಅದರ ಪೂರ್ತಿ ನಮಗೆ ಬೆನಿಫಿಟ್ಸ್ ಏನಿದೆ ಫೇಸ್ ವಾಶ್ ಇದು ಅದೆಲ್ಲದೂ ಸಿಗ್ತದೆ. ಹಾಗೆ ನಾನು ಅಷ್ಟು ಹೊತ್ತು ಇಟ್ಕೊಳ್ತೇನೆ. ಇವನ್ ನಾನು ಸ್ನಾನ ಮಾಡಲಿಕ್ಕೆ ಹೋಗುವಾಗ ಕೂಡ, ಸ್ನಾನ ಮಾಡುವ ಮುಂಚೆನೇ ಫೇಸಿಗೆ ಹಾಕ್ಕೊಳ್ತೇನೆ. ಸ್ನಾನ ಎಲ್ಲ ಆಗುವಾಗ ನಾನು ಲಾಸ್ಟಿಗೆ ಫೇಸನ್ನು ವಾಶ್ ಮಾಡಿಕೊಳ್ಳುವಂಥದ್ದು. ನೆಕ್ಸ್ಟ್, ನಾನಿದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು, ಮಗುವಿಗೆ ಕೊಟ್ಟಿದ್ರಲ್ವ ಅಟೋಗ್ಲಾ ಲೋಷನ್. ಇದು ನನಗೆ ಕೂಡ ಮುಖ ಒಡಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿ, ಈ ಒಂದು ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ವೈಟ್ ಪ್ಯಾಚಿ ರೀತಿಯಲ್ಲಿ ಮಗುವಿಗೆ ಆದ ಹಾಗೆಯೇ. ಅದಕ್ಕೆ ನಾನು ಇದನ್ನು 1-2 ದಿನ ಹಾಕಿದೆ. ಅದು 2 ದಿನ ಹಾಕಿದ ನಂತರ ತುಂಬ ಒಂದು ವಿಸಿಬಲ್ ಡಿಫ್ರೆನ್ಸ್ ನನಗೆ ಕಾಣಿಸ್ತು. ಸ್ಕಿನ್ ಕಂಪ್ಲೀಟ್ಲಿ ಡ್ರೈ ಆಗದೆ ಹೈಡ್ರೇಟೆಡ್, ಮಾಯ್ಶ್ಚರೈಸ್ಡ್ ಆಗಿರುವ ಹಾಗೆ ಫೀಲ್ ಆಯಿತು. ಹಾಗಾಗಿ ನಾನು ಅದನ್ನೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ಇದೇ ಇವಾಗಿನ ನನ್ನ ಸ್ಕಿನ್ ಕೇರ್ ರೂಟೀನ್ ಸದ್ಯಕ್ಕೆ. ನನ್ನ ವಾಯ್ಸ್ ಚೇಂಜ್ ಅನ್ನಿಸ್ಬೋದು, ನನಗೆ ಕೋಲ್ಡ್ ಆಗಿದೆ. ಇಲ್ಲಿ ನಾನು ಪಾಸ್ತಾವನ್ನು ಬಾಯ್ಲ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ಡಿಸಾನೋದ ಡ್ಯೂರಂಬೇಟಿದು ಪಾಸ್ತಾವನ್ನು ಬಾಯ್ಲ್ ಮಾಡ್ತಾ ಇದ್ದೇನೆ. ಇದರಿಂದ ನಾನು ನಿಮಗೆ ಪಂಪ್ಕಿನ್ ಹಾಕಿ ಮಾಡುವಂಥ ರೆಸಿಪಿ ಕೂಡ ಶೇರ್ ಮಾಡ್ತೇನೆ ಇದೇ ವಿಡಿಯೋದಲ್ಲಿ. ಈ ಪಾಸ್ತಾವನ್ನು ಡ್ಯೂರಂಬೇಟಿಂದ ಮಾಡಿರೋದ್ರಿಂದ ಎಲ್ಲ ಏಜ್ ಗ್ರೂಪ್ಸ್ ಅವರಿಗೆ ಕೂಡ ಯೂಸ್ ಮಾಡ್ಬೋದು. ಈಸಿಲಿ ಡೈಜೆಸ್ಟೇಬಲ್, ಹಾಗೂ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್, ಅಡಿಟಿವ್ಸ್ ಏನು ಕೂಡ ಯೂಸ್ ಮಾಡಲಿಲ್ಲ. ಹಾಗೂ ಯಾವುದೇ ರೀತಿಯಾದಂತಹ ಕೊಲೆಸ್ಟ್ರಾಲ್ ಮತ್ತು ಟ್ರಾನ್ಸ್ ಫ್ಯಾಟ್ ಕೂಡ ಇಲ್ಲ. 100% ವೆಜಿಟೇರಿಯನ್ ಆಗಿರುವಂತಹ ಪಾಸ್ತಾ. ಈ ಪಾಸ್ತಾವನ್ನು ಪರ್ಚೇಸ್ ಮಾಡಲಿಕ್ಕಿರುವ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಇದರ ರೆಸಿಪಿ ಅಂತ ಹೇಳಿದರೆ, ನಾನಿಲ್ಲಿ 1 ಪೀಸ್ ಬಟರನ್ನು ಹಾಕ್ಕೊಂಡಿದ್ದೇನೆ. ಪಂಪ್ಕಿನನ್ನು ನೀವು ಸ್ಟೀಮ್ ಮಾಡ್ಕೊಳ್ಬೋದು ಅಥವಾ ಬಾಯ್ಲ್ ಮಾಡ್ಕೊಳ್ಬೋದು, ನೀರಲ್ಲಿ ಹೇಗೆ ಕೂಡ ಆಗ್ಬೋದು. ಸ್ಟೀಮ್ ಮಾಡೋದು ತುಂಬ ಹೆಲ್ದಿವೆ, ಹಾಗಾಗಿ ನಾನು ಪಂಪ್ಕಿನನ್ನು ಸ್ಟೀಮ್ ಮಾಡ್ಕೊಂಡಿದ್ದೇನೆ. ನೀವು ಬೀಟ್ರೂಟು, ಪೊಟೆಟೊ ಮತ್ತು ಸ್ವೀಟ್ ಪೊಟೆಟೊ ಯಾವುದರಲ್ಲಿ ಕೂಡ ಇದನ್ನು ಮಾಡ್ಬೋದು, ಅಥವಾ ಮಿಕ್ಸ್ಡ್ ವೆಜ್ಜಸ್ ಹಾಕಿ ಕೂಡ ಮಾಡ್ಬೋದು. ಸ್ವಲ್ಪ ಗಾರ್ಲಿಕನ್ನು, ಬೆಳ್ಳುಳ್ಳಿಯನ್ನು ನಾನು ಕಟ್ ಮಾಡಿ ಹಾಕಿದ್ದೆ. ಅದನ್ನು ಸ್ವಲ್ಪ ಈ ಬೆಣ್ಣೆಯಲ್ಲಿ, ಬಟರಲ್ಲಿ ನಾವು ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ ನಂತರ ಈ ಒಂದು ಪ್ಯೂರಿ ಏನಿದೆ ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಂಥದ್ದು. ನೀರು ಹಾಕಿ ಕೂಡ ಮಾಡ್ಬೋದು, ನೀರು ಹಾಕದೆ ಕೂಡ ಮಾಡ್ಬೋದು. ಗ್ರೈಂಡ್ ಮಾಡಿಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿ ಆ ರೀತಿಯಲ್ಲಿ, ತುಂಬ ತೆಳು ಕೂಡ ಅಲ್ಲ, ತುಂಬ ದಪ್ಪ ಕೂಡ ಅಲ್ಲ, ಆ ರೀತಿ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕು. ಮತ್ತು ನಿಮಗೆ ಇದಕ್ಕೆ ಬೇಕಾಗುವಂತಹ, ಅಂದರೆ ನಿಮಗೆ ಇಷ್ಟ ಬರುವಂತಹ ಟಾಪಿಂಗ್ಸನ್ನು ಕೂಡ ಆ್ಯಡ್ ಮಾಡ್ಬೋದು. ಸ್ಪ್ರಿಂಗ್ ಆನಿಯನ್ನ ಅಥವಾ ಬೇರೆ ಯಾವುದಾದ್ರೂ ರೀತಿಯ ವೆಜಿಟೇಬಲ್ಸ ಎಂತ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು, ಆಯಿತಾ. ಇದನ್ನು ಮಾಡುವಾಗ ಇಷ್ಟ ಬರುವ ರೀತಿಯಲ್ಲಿ ಮಾಡಿಫೈ ಮಾಡ್ಕೊಳ್ಬೋದು. ಈರುಳ್ಳಿ ಎಲ್ಲ ಹಾಕಿ ಇದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗ್ತದೆ. ಅದೇ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದೇ ರೀತಿ ಮಾಡಿದ್ದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕಿ, ಉಪ್ಪು ಹಾಕಿದರೆ ಪಂಪ್ಕಿನ್ ಸೂಪ್ ಕೂಡ ಆಗ್ತದೆ, ಹಾಗೆ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಇದು ಕುದಿ ಬರುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ, ಯಾಕೆಂದರೆ ಆಲ್ರೆಡಿ ಪಾಸ್ತಾ ಬಾಯ್ಲ್ ಮಾಡುವಾಗ ಪಾಸ್ತಾಗೆ ಉಪ್ಪನ್ನು ಹಾಕಿದ್ದೇನೆ. ಸೊ
ಉಪ್ಪನ್ನು ಹಾಕಿ ಕೊಟ್ಟಿದ್ದೇನೆ. ನೆಕ್ಸ್ಟ್ ನಾನು ಚೀಸನ್ನು ಆ್ಯಡ್ ಮಾಡ್ತೇನೆ. ನನ್ನ ಮಗನಿಗೆ ಚೀಸ್ ಆ್ಯಡ್ ಮಾಡಿದರೆ ಇಷ್ಟ ಆಗ್ತದೆ, ಹಾಗೆ ನಾನು ಚೀಸ್ ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ಫ್ರೆಶ್ ಕ್ರೀಮನ್ನು ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ, ಹಾಗಾಗಿ ನಾನು ಯೂಸ್ ಮಾಡ್ತಾ ಇಲ್ಲ. ಫ್ರೆಶ್ ಕ್ರೀಮ್ ಬದಲಿಗೆ ನೀವು ಸ್ವಲ್ಪ ಒಂದು ತುಂಡು ಪನ್ನೀರನ್ನು ತಗೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಅದು ಕೂಡ ಸೇಮ್ ಫ್ರೆಶ್ ಕ್ರೀಮ್ ಇದೆ, ಟೇಸ್ಟ್ ಬರ್ತದೆ. ಅಥವಾ ಕ್ರೀಮ್ ಚೀಸ್ ನಿಮ್ಮ ಹತ್ರ ಏನಿದೆ ಅದನ್ನು ಆ್ಯಡ್ ಮಾಡ್ಬೋದು. ಚೀಸ್ ಎಲ್ಲ ಇಲ್ಲದವರು ಏನು ಆ್ಯಡ್ ಮಾಡಬೇಕಂತ ಇಲ್ಲ. ಹಾಗೆ ಬಾಯ್ಲ್ ಮಾಡ್ಕೊಂಡಿರುವಂತಹ ಪಾಸ್ತಾವನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ನಿಮಗೆ ಸ್ವಲ್ಪ ಇದರದ್ದು ಥಿಕ್ನೆಸ್ ಇದು ಅಂದರೆ ತೆಳು ಆಯ್ತಾದರೆ ಸ್ವಲ್ಪ ಕಾರ್ನ್ಫ್ಲವರನ್ನು ಮಿಕ್ಸ್ ಮಾಡಿ ಹಾಕಿದರೆ ಕೂಡ ಆಗ್ತದೆ ದಪ್ಪ ಆಗಲಿಕ್ಕೆ. ಹಾಗೆ ನಾನು ಇನ್ನೊಂದು ಸ್ಲೈಸ್ ಚೀಸನ್ನು ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದೆ ಅಲ್ವಾ, ಕಾಳು ಮೆಣಸಿನ ಪುಡಿ, ಅದನ್ನು ಹಾಕ್ತಾ ಇದ್ದೇನೆ. ಖಾರಕ್ಕೆ ಸ್ವಲ್ಪ ಬೇಕಾದರೆ ಮಾತ್ರ ಹಾಕಿದರೆ ಆಯಿತು. ನೀವು ಮಗುವಿಗೆ ಸೂಪ್ ರೀತಿಯಲ್ಲಿ, ಚಿಕ್ಕ ಮಕ್ಕಳಿಗೆ 6 ತಿಂಗಳು 7 ತಿಂಗಳ ಮಕ್ಕಳಿಗೆಲ್ಲ ಸೂಪ್ ರೀತಿಯಲ್ಲಿ ಮಾಡ್ತಾ ಇದ್ದೀರಾದರೆ ಪೆಪ್ಪರನ್ನು ಹಾಕ್ತಿರಾದರೆ ಒಂದು ಚಿಟಿಕೆಯಷ್ಟು ಪೆಪ್ಪರನ್ನು ಕೂಡ ಹಾಕ್ಬೋದು. ಪಾಸ್ತಾ ಹಾಕಬೇಡಿ, ಜಸ್ಟ್ ಅದನ್ನು ಉಳಿದದೆಲ್ಲದನ್ನು ಸೇರಿಸಿ ಬಾಯ್ಲ್ ಮಾಡಿದ ಹಾಗೆ ಬಾಯ್ಲ್ ಮಾಡಿ ಸ್ವಲ್ಪ ದಪ್ಪ ಮಾಡಿ ಮಕ್ಕಳಿಗೆ ಪಂಪ್ಕಿನ್ ಪ್ಯೂರಿ ರೀತಿಯಲ್ಲಿ ಅಂದರೆ ಸೂಪ್ ರೀತಿಯಲ್ಲಿ ಕೂಡ ಕುಡಿಸ್ಬೋದು. ಆಯಿತಾ, ಈಗ ರೆಸಿಪಿ ರೆಡಿಯಾಗಿದೆ. ಪಾಸ್ತಾವನ್ನು ಆ್ಯಡ್ ಮಾಡಿದಂತೆ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳುವಂಥದ್ದು. ಲಾಸ್ಟಿಗೆ ಬೇಕಾದರೆ ನಿಮಗೆ ಫ್ರೆಶ್ ಕ್ರೀಮ್ ಇದ್ರೆ ಆ್ಯಡ್ ಮಾಡ್ಬೋದು, ಇನ್ನೂ ಕೂಡ ಕ್ರೀಮಿ ಆಗ್ತದೆ. ಹಾಗೆ ಉಪ್ಪು ಪೆಪ್ಪರ್ ಅಷ್ಟೇ ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಲಿಕ್ಕಿರುವಂಥದ್ದು. ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಬೀಟ್ರೂಟ್ ಯೂಸ್ ಮಾಡಿ ಮಾಡ್ಬೋದು, ಕ್ಯಾರೆಟ್ ಯೂಸ್ ಮಾಡಿ ಮಾಡ್ಬೋದು. ನಾ ಹೇಳಿಲ್ವ, ಫ್ರೆಶ್ ಯಾವುದೇ ವೆಜಿಟೇಬಲ್ ಕೂಡ ನೀವು ಹಾಕ್ಕೊಳ್ಬೋದು. ಗ್ರೀನ್ ಕಲರ್ ಸ್ಪಿನಚ್ ಹಾಕಿ ಕೂಡ ಮಾಡ್ಬೋದು, ಗ್ರೀನ್ ಕಲರ್ ಆಗ್ತದೆ. ಅದರದ್ದು ಕೂಡ ನಾನೊಮ್ಮೆ ರೆಸಿಪಿ ಶೇರ್ ಮಾಡ್ತೇನೆ. ನಾನಂದರೆ ಈಗ ಮಾರ್ಕೆಟಿಗೆಲ್ಲ ಹೋಗ್ತಾ ಇಲ್ಲಲ್ಲ, ಹಾಗಾಗಿ ನನಗೆ ಏನು ತರಲಿಕ್ಕಿದ್ರು ಫ್ರೆಶ್ ಆಗಿ ನಾನು ಹಸ್ಬೆಂಡ್ ಹತ್ರನೇ ಹೇಳುವಂಥದ್ದು. ಹಾಗೆ ಸೊಪ್ಪೆಲ್ಲ ನಾನೇ ಹೋದರೆ ನನಗೆ ತಂದರೆ ಏನೋ ಒಂದು ರೀತಿ ಸಮಾಧಾನ, ಕರೆಕ್ಟಾಗಿರೋದು ನೋಡಿ ತರ್ತೇವೆ. ಅವರು ಹೋದರೆ ಹೀಗೆ ಶಾಪ್ಕೀಪರ್ ಹತ್ರ ಕೇಳಿ ತರೋದಲ್ಲ, ಅದು ಕೆಲವೊಮ್ಮೆ ಒಳ್ಳೇದಿರ್ತದೆ, ಕೆಲವೊಮ್ಮೆ ಒಳ್ಳೇದಿರೋದಿಲ್ಲ. ನಾನು ಎಲ್ಲಿಯಾದರೂ ಹೊರಗೆ ಹೋದರೆ ಅದನ್ನು ತಗೊಂಡು ಬಂದು ಅದರದ್ದು ಕೂಡ ರೆಸಿಪಿ ಶೇರ್ ಮಾಡ್ತೇನೆ. ಹಾಗೆ ಇಲ್ಲಿ ಬೆಳಿಗ್ಗೆ ನಾವು ರೂಮಿಂದ ಹೊರಗೆ ಬಂದ ನಂತರದ ಒಂದು ವಿಜುವಲ್ಸ್ ಇದು. ಇನ್ನಿವರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕೊಡಬೇಕು. ಸ್ವಲ್ಪ ಬ್ರೆಡ್ ಇತ್ತು, ನಾನು ಅಂದ್ಕೊಂಡೆ ನಾನು ಮತ್ತು ಡೇಲನ್ ಮಾತ್ರ ಆದರೆ ಬ್ರೆಡ್ಡನ್ನೇ ಶೇರ್ ಮಾಡಿ ತಿನ್ನೋದು ಅಂತ ಹೇಳಿ. ಇವಾಗ ಸಿಯಾನ್ ಕೂಡ ಇದ್ದಾನೆ, 4 ಸ್ಲೈಸ್ ಬ್ರೆಡ್ ಮಾತ್ರ ಇರುವಂಥದ್ದು ಕೂಡ. ಹಾಗೆ ಅವನಿಗೆ ಮಗು ಎಲ್ಲಿಟ್ಟರು ಕೂಡ ಅವನ ಮೈ ಮೇಲೆ ಕುತ್ಕೊಳ್ಳಿಕ್ಕೆ ರೆಡಿ ಇರ್ತಾನೆ, ಕಾಯ್ತಾ ಇರ್ತಾನೆ. ಹಾಗೆ ನಾನು ಟಾಯ್ಸನ್ನು ಕೊಡುವ ಅಂತ ಹೇಳಿ ನೆನ್ನೆ ಒಂದು ಟಾಯನ್ನು ತರಿಸಿದೆ, ಒಂದು ಡಕ್ಕಿದು, ಅಂದರೆ ಆಟೋಮೆಟಿಕ್ ಆಗಿ ಡಕ್ ಮೇಲೆ ಹೋಗ್ತದೆ, ಪುನಃ ಒಂದು ಸ್ಲೈಡಲ್ಲಿ ಕೆಳಗೆ ಬರ್ತದೆ, ಆ ರೀತಿಯ ಒಂದು ಟಾಯ್ ಇದು ಫ್ಲಿಪ್ಕಾರ್ಟಿಂದ ತರಿಸಿದ್ದು. ಈ ಟಾಯ್ಸ್ ಎಲ್ಲ ಏನಂತ ಹೇಳಿದರೆ ಮಕ್ಕಳನ್ನು ಎಂಗೇಜ್ ಮಾಡಿ ಇರ್ತದೆ. ನಾನೀಗ ಡೇಲನಿಗೆ ಸ್ಪೀಚ್ ಡಿಲೇ ಇರೋದ್ರಿಂದ ಅವನಿಗೆ ಆದಷ್ಟು ಸ್ಕ್ರೀನ್ ಟೈಮ್ ಕಡಿಮೆ ಮಾಡುವಂಥದ್ದು, ಶುಗರಿ ಫುಡ್ಸನ್ನು ಕಡಿಮೆ ಮಾಡುವಂಥದ್ದು, ಅವನ ಒಂದು ಹೈಪರ್ ಆಕ್ಟಿವಿಟಿ ನಿಲ್ಲಿಸಲಿಕ್ಕೆ ಅದು ಮೇನ್ ಬೇಸ್ ಕೀ ಅಲ್ವಾ ನಮಗೆ. ಅವರಿಗೆ ಅಂದರೆ ಕಾನ್ಸಂಟ್ರೇಷನ್ ಎಲ್ಲ ಒಳ್ಳೆಯದಾಗಿ ಬರಬೇಕಾದ್ರೆ ಈ ರೀತಿಯ ಟಾಯ್ಸ್ ಒಳ್ಳೆಯದು. ಇನ್ನೊಂದು ಅದೇ ಮ್ಯೂಸಿಕ್ ಬುಕ್ ಇದು ಉಂಟಲ್ಲ ಟಾಯ್, ನಿಮ್ಮ ಮಕ್ಕಳು ಕೂಡ ತುಂಬ ಟಿ ವಿ ಎಲ್ಲ ನೋಡ್ತಾ ಇದ್ದಾರೆ ಆದರೆ ಇದು ಆ ಒಂದು ಮ್ಯೂಸಿಕ್ ಟಾಯ್ದು ಬುಕ್ ಉಂಟಲ್ಲ, ಅದರ ಲಿಂಕ್ ನಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತದೆ. ಆ ಟಾಯ್ ತಗೊಂಡ್ರೆ ತುಂಬ ಹೊತ್ತು ಎಂಗೇಜ್ ಮಾಡಿ ಇಡ್ಬೋದು ಮಕ್ಕಳನ್ನು. ನನ್ನ ಮಗ ತಗೊಂಡೋಗಿ ಅದನ್ನು ಟ್ಯಾಪಲ್ಲಿ ವಾಶ್ ಮಾಡಿಬಿಟ್ಟಿದ್ದಾನೆ ಬುಕ್ಕನ್ನು. ಸೆಕೆಂಡ್ ಒನ್ನನ್ನು ನಾನು ಆಲ್ರೆಡಿ ತರಿಸಿದ್ದೇನೆ, ಈಗ ಅದರಲ್ಲಿ ಆಟ ಆಡ್ತಾ ಇದ್ದಾನೆ. ಸ್ವಲ್ಪ ಜಾಗ್ರತೆ ಮಾಡಿ, ನಾನು ಒಳಗೆ ಇರುವಾಗ ಅವನು ಆ ಒಂದು ಮ್ಯೂಸಿಕ್ ಬುಕ್ಕನ್ನು ತಗೊಂಡೋಗಿ ಟ್ಯಾಪಲ್ಲಿ ನೀರು ಬಿಟ್ಟು ಚೆಂದ ಮಾಡಿ ತೊಳೆದಿದ್ದಾನೆ. ದಾಳಿಂಬೆ ತಿನ್ನುವಾಗ ಸ್ವಲ್ಪ ದಾಳಿಂಬೆದು ಜ್ಯೂಸ್ ತಾಗಿತ್ತು ಅದಕ್ಕೆ, ಆ ಬುಕ್ಕಿಗೆ. ಅದು ಪ್ಲಾಸ್ಟಿಕ್ ಶೀಟ್ ಇದೆ, ಬಟ್ ಒಳಗಿನ ಸಿಸ್ಟಮಿಗೆ ಪ್ಲಾಸ್ಟಿಕ್ ಇದು ಕೋಟಿಂಗ್ ಇರುವುದಿಲ್ಲ ಅಲ್ಲ, ಹಾಗೆ ಅದು ಹಾಳಾಗಿತ್ತು. ಅದಾದ ನಂತರ ನಾನು ಅದನ್ನು ಏನಾಗಿದೆ ನೋಡಲಿಕ್ಕೆ ಅಂತ ಹೇಳಿ ಒಣಗಿಸಿ ಅದನ್ನು ಬಿಚ್ಚಿ, ಅದು ಸ್ಪೀಕರ್ ಇದೆಲ್ಲ ವೈರೆಲ್ಲ ಬಿಚ್ಚಿತ್ತು, ಅದನ್ನೆಲ್ಲ ಸರಿ ಮಾಡಿದೆ. ಸ್ಟಿಲ್ ಸ್ವಲ್ಪ ದಿನ ಅಂದರೆ ವರ್ಕ್ ಆಯಿತು. ಅದಾದ ನಂತರ ನಾನೆಲ್ಲ ರಿಪೇರಿ ಮಾಡಿದೆ ಅದನ್ನು ಒಣಗಿಸಿ ಎಲ್ಲ. ಸ್ವಲ್ಪ ಅಂದರೆ ಈಗ ನಮಗೆ ಕೋಲ್ಡ್ ಆದಾಗೆ ಹೇಗೆ ಸ್ವರ ಇರ್ತದಲ್ಲ, ಹಾಗೆ ಸ್ಪೀಕರ್ ವರ್ಕ್ ಆಗ್ತಾ ಇತ್ತು. 2 ದಿನ ನಂತರ ಪುನಃ ಹೋಗಿ ತೊಳೆದು ಬಿಟ್ಟಿದ್ದಾನೆ. ಹಾಗೆ ಅದಿನ್ನೂ ವರ್ಕ್ ಆಗೋದಿಲ್ಲ ಅಂತ ಗೊತ್ತಾಯ್ತು, ಅದು ಹಾಗೇ ಉಂಟು. ಹೊಸತನ್ನೊಂದನ್ನು ತರಿಸಿದ್ದೇನೆ. ಮಗುವನ್ನು ಈ ಒಂದು ಸ್ಟ್ರೋಲರಲ್ಲಿ ಇಟ್ಟರೆ ಆಚೆ ಈಚೆ ಕರ್ಕೊಂಡು ಹೋಗ್ಲಿಕ್ಕೆ ಈಸಿ ಆಗ್ತದೆ. ಬಟ್ ಸ್ಟ್ರೋಲರ್ ಇದು ವೀಲ್ಸಿಗೆ ಬ್ರೇಕನ್ನು ಹಾಕಿರಲಿಲ್ಲ ಅಂದರೆ ಡೇಲನ್ನು ಎಲ್ಲಿಯಾದರೂ ತಗೊಂಡೋಗಿ ದೂಡಿ ಹಾಕಿ ಬಿಡ್ತಾನೆ. ಅವನಿಗೆ ಇದರಲ್ಲಿ ಮಲಗಿಸಿದಾಗ ದೂಡೋದಂದರೆ ತುಂಬ ಇಷ್ಟ. ದೂಡಿ ಎಲ್ಲಿಯಾದರೂ ತಗೊಂಡೋಗಿ ದೂಡಿ ಹಾಕಿದರೆ ಅಂತ ಹೇಳಿ ಹೆದರಿಕೆ ಆಗ್ತದೆ ನನಗೆ, ಸ್ಟ್ರೋಲರ್ನ ಅಡ್ಡ ಹಾಕಿದರೆ ಅಂತ ಹೇಳಿ. ಡೇಲನಿಗೆ ಅವನನ್ನು ನಾನು ಎತ್ತಿ ಹಿಡ್ಕೊಂಡ್ರೆ ಉಂಟಲ್ಲ ತುಂಬ ಜೆಲಸ್ ಫೀಲ್ ಆಗುವಂಥದ್ದು. ಹಾಗೆ ಅವನು ಅದಕ್ಕೆ ನನ್ನ ಹತ್ರ ಬಂದಿದ್ದಾನೆ ಎತ್ತಿಕೊಳ್ಳಿ ಅಂತ ಹೇಳಿ. ಹಾಗೆ ನಾನು ಆ ಟೈಮ್ನಲ್ಲಿ ಅವನನ್ನು ಎತ್ಕೊಳ್ತೇನೆ ಜೆಲಸಿ ಫೀಲ್ ಆಗುವಾಗ. ಯಾಕೆಂದರೆ ಚಿಕ್ಕವನಿಗಾದರೆ ಗೊತ್ತಾಗೋದಿಲ್ಲಲ್ಲ, ಕೆಳಗಿಟ್ಟರೆ ಸಹ ನನ್ನನ್ನು ಕೆಳಗಿಟ್ಟು ಅಂತ ಅವನು ಕೂಗ್ತಾನೆ ಅಷ್ಟೇ. ಬಟ್ ನನ್ನನ್ನು ಪ್ರೀತಿ ಮಾಡ್ತಿಲ್ಲ ಅಂತ ಅವನಿಗೆ ಗೊತ್ತಾಗೋದಿಲ್ಲ, ಬಟ್ ಇವನಿಗೆ ಗೊತ್ತಾಗ್ತದೆ. ಹಾಗೆ ಅವನನ್ನು ನಾನು ಎತ್ಕೊಂಡು ಅವನಿಗೆ ಸಮಾಧಾನ ಮಾಡುವಂಥದ್ದು.
ಮೋಸ್ಟ್ ಆಫ್ ದ ಟೈಮ್ ಸಂಡೇಸ್ ನಂದು ಈ ರೀತಿಯಲ್ಲೇ ನಾನು ಕಳೆಯುವಂಥದ್ದು. ಅಂದರೆ ಬೆಳಿಗ್ಗೆ ಟೈಮ್‌ನಲ್ಲಿ ಅತ್ತೆ, ಮಾವ, ಹಸ್ಬೆಂಡ್ ಸೇರಿ ಪೂಜೆಗೆ ಹೋಗಿರ್ತಾರೆ. ಕೆಲವೊಮ್ಮೆ ಸಿಯೋನ್ ಕೂಡ ಹೋಗ್ತಾನೆ. ಕೆಲವೊಮ್ಮೆ ಅವನಿಗೆ ಮನಸ್ಸಿಲ್ಲ ಆದರೆ ಅವನು ಹೋಗೋದಿಲ್ಲ. ನಾವು ಆದಷ್ಟು ಕಳಿಸ್ಲಿಕ್ಕೆ ನೋಡ್ತೇವೆ. ಬಟ್ ಕೆಲವೊಮ್ಮೆ ಏನಾಗ್ತದೆ ಮಕ್ಕಳಿಗೆ ಮನಸ್ಸೇ ಇರುವುದಿಲ್ಲ. ಈಗ ಅಂದರೆ ಸಂಜೆವರೆಗೆ ಕೂಡ ಶನಿವಾರ ಸಹ ಸ್ಕೂಲ್ ಇದೆ. ಒಂದು ಸಂಡೇ ಸಿಗುದು. ಅದಾದ ನಂತರ ಪುನಃ ಸೋಮವಾರದಿಂದ ಸ್ಕೂಲ್. ಮೊದಲೇ ಅವನಿಗೆ ಇಷ್ಟ ಇಲ್ಲ. ಹಾಗೆ ಕೆಲವೊಮ್ಮೆ ಅವನು ಹೋಗುದಿಲ್ಲ. ತುಂಬ ಕೂಗ್ತಾ ಹೋದ್ರೆ ಸಹ ಅಲ್ಲಿ ಹೋಗಿ ಸಹ ಕಿರಿಕಿರಿ ಮಾಡ್ತಾನೆ. ಅದಕ್ಕೆ ಹಸ್ಬೆಂಡ್ ಸಹ ಬೆಳಿಗ್ಗೆನೆ ಗಡಿಬಿಡಿಯಲ್ಲಿ ಇರ್ತಾರೆ. ಹಾಗೆ ಬಿಟ್ಟು ಹೋಗ್ತಾರೆ. ಇಲ್ಲಿ ನಿನ್ನೆದು ಸ್ವಲ್ಪ ಚಿಕನ್ ಕರಿ ಇತ್ತು. ಅದನ್ನೇ ಹಾಕಿ ಇವನಿಗೆ ಸಹ ಬೇಕು ಅಂತ ಹೇಳಿದ್ದ ಡೇಲನ್ನ. ಹಾಗೆ ಅವನಿಗೊಂದು ದೋಸೆ, ಇವನಿಗೊಂದು ದೋಸೆ. ಆ್ಯಕ್ಚುಲಿ ಇದು ಗೋಧಿದು ದೋಸೆ. ಅದನ್ನು ನಾನು ಸ್ವಲ್ಪ ರೋಸ್ಟ್ ಮಾಡಿ ಚಪಾತಿ ಅಂತ ಹೇಳಿ ಕೊಡುವಂಥದ್ದು. ಯಾಕಂದರೆ ಚಪಾತಿ ಲಟ್ಟಿಸ್ತಾ ಕೂರ್ಬೇಕಂತ ಇಲ್ಲ ಅಲ್ಲ. ಮಿಷಿನನ್ನು ಕೂಡ ಒಮ್ಮೆ ಬಿಸಿ ಮಾಡಬೇಕು ಅದೆಲ್ಲ ಇಲ್ಲ ಅಲ್ಲ. ಹಾಗೆ ರಪ್ಪ ಮಾಡಿ ಕೊಡುವ ಅಂತ ಹೇಳಿ ಚಪಾತಿ ಇದು ಹಿಟ್ಟನ್ನು ಕಲಸಿ ರೋಸ್ಟ್ ಮಾಡಿದ್ದೇನೆ. ಅವನಿಗೆ ಎಂತ ಕೊಡ್ತೇನೆ ಅದೇ ಇವನಿಗೆ ಬೇಕು. ಇವನು ತಿನ್ನದಿದ್ರೆ ಸಹ ಪರವಾಗಿಲ್ಲ. ಅವನಿಗೆ ಕೊಟ್ಟದ್ದು ಇವನಿಗೆ ಬೇಕು ಅಂತ ಹೇಳಿ. ಮತ್ತೆ ನನಗೆ ಕಾಮೆಂಟ್ಸ್ ಬರ್ತಾ ಉಂಟು ನಿಮ್ಮ ಪ್ರೆಸೆಂಟ್ ವೆಯ್ಟ್ ಎಷ್ಟು ಅಂತ ಹೇಳಿ. ನನ್ನ ಪ್ರೆಸೆಂಟ್ ವೆಯ್ಟ್ 72.5 ಕೆಜಿ ಇದ್ದೇನೆ ನಾನು. ನನಗೆ ಆ್ಯಕ್ಚುಲಿ ACL ಇದು ಸರ್ಜರಿ ಆಗಿದೆ. ACL ಲಿಗಮೆಂಟ್ ಇದು. ಅದಕ್ಕೆ ನನಗೆ ಪ್ರೆಗ್ನೆನ್ಸಿಗೆ ಮ್ಯಾಕ್ಸಿಮಮ್ ವೆಯ್ಟ್ ಕೊಟ್ಟಂಥದ್ದು 56 ಕೆಜಿಸ್. 5 ವರ್ಷ ಹಿಂದೆ 5 ವರ್ಷ ಹಿಂದೆ ಸರ್ಜರಿ ಆದದ್ದು. ಆಗ ನಾನು ಕೇಳಿದ್ದೆ ನನಗೆ ವೆಯ್ಟ್ ಎಷ್ಟು ತನಕ ಪುಟ್ ಆನ್ ಮಾಡ್ಬೋದು ಅಂತ ಹೇಳಿ. ಯಾಕೆಂದರೆ ನೆಕ್ಸ್ಟ್ ನಮಗೆ ಬೇಬಿ ಪ್ಲಾನ್ ಎಲ್ಲ ಮಾಡುವಾಗ ಬೇಕಾಗ್ತದೆ ಅಲ್ವಾ. 5 ವರ್ಷ ಹಿಂದೆ ಕೇಳಿದ್ದು ಮ್ಯಾಕ್ಸ್ 56 ಕೆಜಿಸ್ ಅಂತ ಹೇಳಿ, 55 to 56 ಕೆಜಿಸ್ ಅಂತ ಹೇಳಿ. ಬಟ್ ನಾನು ಅದನ್ನೆಲ್ಲ ಕ್ರಾಸ್ ಮಾಡಿ 80 ಕೆಜಿ ತನಕ ಹೋದೆ. ದೇವರ ದಯೆಯಿಂದ ನನಗೆ ಏನು ತೊಂದರೆ ಆಗಲಿಲ್ಲ ಯಾವುದೇ ರೀತಿದು. ಬಟ್ ನನಗೆ ಕೆಳಗೆ ಕೂತ್ಕೊಂಡ್ರೆ ಎದ್ದೇಳಲಿಕ್ಕೆಲ್ಲ ಆಗೋದಿಲ್ಲ. ಸ್ಟಿಲ್ ಹೀಗೆ ವಾಕ್ ಮಾಡುವಾಗೆಲ್ಲ ಮ್ಯಾನೇಜ್ ಮಾಡ್ಬೋದು. ನನಗೆ ಆ ಒಂದು ACL ಸರ್ಜರಿದೊಂದು ಆಲ್ರೆಡಿ ಡಿಟೇಲ್ಡ್ ವಿಡಿಯೋನ ಹಾಕಿದ್ದೇನೆ. ಅದರಲ್ಲಿ ತುಂಬ ಕ್ವೆರೀಸ್ ಬರ್ತದೆ. ನಾನೊಂದು ಹೇಳುವುದಂತ ಹೇಳಿದರೆ ಪ್ರತಿಯೊಬ್ಬರ ಬಾಡಿ ಡಿಫ್ರೆಂಟ್ ಆಗಿರ್ತದೆ. ಪ್ರತಿಯೊಂದು ಸರ್ಜರಿ ಡಿಫ್ರೆಂಟ್ ಆಗಿರ್ತದೆ. ನನಗೆ ಖಾಲಿ ACL ಟೇರ್ ಆಗಿದೆ ಅಂತ ಹೇಳಿ ACL ಇದು ಜಸ್ಟ್ ಲಿಗಮೆಂಟ್ ಮಾತ್ರ ನನ್ನದೇ ಕಾಲಿಂದ ಇನ್ನೊಂದು ಕಡೆಯಿಂದ ಒಂದು ಸ್ಟ್ರಿಂಗನ್ನು ತೆಗೆದು ಹಾಕೋದು ಅಂತ ಹೇಳಿ, ಗ್ರಾಫ್ಟನ್ನು ತೆಗೆದು ಹಾಕೋದು ಅಂತ ಹೇಳಿ ಸರ್ಜರಿಗೆ ಕರ್ಕೊಂಡೋದ್ರು. ಬಟ್ ಒಳಗೆ ನೋಡುವಾಗ ಫರ್ದರ್ ಡ್ಯಾಮೇಜ್ ಇದ್ದದಕ್ಕೆ ಸರ್ಜರಿ ಒಂದು 45 ಮಿನಿಟ್ಸ್ ಇದ್ದ ಸರ್ಜರಿ ನಿಯರ್ಲಿ ಒಂದು ಎಷ್ಟು 1 ಮುಕ್ಕಾಲು ಗಂಟೆ 2 ಗಂಟೆ ಆ ರೀತಿಯಲ್ಲೇನೋ ತಗೊಳ್ತು. ಸೊ ಹಾಗೆ ಒಳಗೆ ಓಪನ್ ಮಾಡಿ ನೋಡುವಾಗನೇ ಗೊತ್ತಾಗೋದಲ್ವ ಏನು ಮಾಡಬೇಕಂತ ಹೇಳಿ. ಕೀ ಹೋಲ್ ಸರ್ಜರಿ ಇದ್ದದ್ದು 14 13 ಅಷ್ಟು ಸ್ಟಿಚ್ ಇದು ಓಪನ್ ಮಾಡಿ ಮಾಡುವಷ್ಟು ರೀತಿಯಲ್ಲಿ ಆಯಿತು. ಸೊ ಅದೆಲ್ಲ ಆಗಬೇಕಂತ ಇರ್ತದೆ, ಆಗ್ತದೆ. ಹಾಗೆ ನಮಗೇನು ಮಾಡಲಿಕ್ಕಾಗೋದಿಲ್ಲ. ಹಾಗೆ ನಿಮಗೆ ಕೂಡ ಸರ್ಜರೀಸ್ ಎಲ್ಲ ಇದೆ ಆದರೆ ಒಂದು ಒಳ್ಳೆ ಡಾಕ್ಟ್ರನ್ನ ನೋಡಿ ಒಳ್ಳೆ ಫೆಸಿಲಿಟಿ ಇರುವ ಒಂದು ಹಾಸ್ಪಿಟಲಿಗೆ ಹೋಗಬೇಕು. ಅದಾದ ನಂತರ ನೀವು ನೆಕ್ಸ್ಟ್ ಸೆಲೆಕ್ಟ್ ಮಾಡುವಂತಹ ಫಿಸಿಯೋಥೆರಪಿಸ್ಟ್ ತುಂಬ ಚೆನ್ನಾಗಿರುವಂಥ ಒಂದು ಫಿಸಿಯೋಥೆರಪಿಸ್ಟ್ ಆಗಿರಬೇಕು. ನಿಮ್ಮ ಫಿಸಿಯೋ ಸರಿ ಇದ್ದರೆ ಮಾತ್ರ ನಿಮ್ಮ ಕಾಲು ಸರಿ ಆಗ್ತದೆ, ನೀವು ಸಹ ಬೇಗ ನಡೀತೀರಾ, ರಿಕವರಿ ಬೇಗ ಆಗ್ತದೆ. ಫಿಸಿಯೋ ಲಾಟ್ಪೋಟ್ ಆದರೆ ನಿಮ್ಮದು ರಿಕವರಿ ಸಹ ಹಾಳಾಗಿ ಹೋಗ್ತದೆ. ನಾನು ಸೋತದಂತ ಹೇಳಿದರೆ ನನ್ನ ಫಿಸಿಯೋಥೆರಪಿಸ್ಟ್ ನಂದು ಒಳ್ಳೆದಿರಲಿಲ್ಲ. ಗೊತ್ತಿಲ್ಲದ ಫಿಸಿಯೋಥೆರಪಿಸ್ಟ್ ಯಾವ ರೀತಿ ಥೆರಪಿ ಕೊಡಬೇಕು ಅಂತ ಹೇಳಿ. ಹಾಗಾಗಿ ನನ್ನ ಸೆಕೆಂಡ್ ಟೈಮ್ ಇದು ಗ್ರಾಫ್ಟ್ ಕೂಡ ಪಾರ್ಷಿಯಲ್ ಟೇರ್ ಆದಂಥದ್ದು. ಸೊ ಇನ್ನೊಂದು ಸರ್ಜರಿಗೆ ನಾನಂತೂ ತಯಾರಿರಲಿಲ್ಲ. ಹಾಗೆ ನಾನು ಪಾರ್ಷಿಯಲಿ ಟೇರ್ ಆದ ಗ್ರಾಫ್ಟಲ್ಲಿ ಇಷ್ಟರವರೆಗೆ ಕೂಡ ವಾಕ್ ಮಾಡ್ತಾ ಇರುವಂಥದ್ದು. ನನಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಬರಲಿಲ್ಲ. ಈ ಒಂದು ಡಿಸೆಂಬರ್ ನವೆಂಬರ್ ಟೈಮ್ನಲ್ಲಿ ಸ್ವಲ್ಪ ಒಂದು ಇರಿಟೇಷನ್, ಸ್ವಲ್ಪ ಒಂದು ಪೇಯ್ನ್, ಒಂದು ಬರ್ನಿಂಗ್ ಸೆನ್ಸೇಷನ್ ಅಂತ ಹೇಳಿ ಫೀಲ್ ಆಗ್ತದೆ ಒಳಗಿಂದ, ಸ್ಕ್ರೂಸ್ ಎಲ್ಲ ಇರೋದ್ರಿಂದ ಮೇ ಬಿ ಈ ಒಂದು ವೆದರಿಗೆ. ಅದು ಬಿಟ್ಟರೆ ನನಗೆ ತುಂಬ ದೊಡ್ಡ ಮಟ್ಟದ ಪೇಯ್ನ್ ಅಥವಾ ಏನು ಹೇಳ್ತಾರೆ ಅನ್ಈಸಿ ಫೀಲ್ ಆಗುವಂಥದ್ದು ಅಂಥದ್ದು ಏನೂ ಇಲ್ಲ ಆಯಿತಾ, ಪರವಾಗಿಲ್ಲ. ಆದರೆ ACL ಸರ್ಜರಿ ಮಾಡಬೇಕಂತ ನಿಮಗೆ ಹೇಳಿದ್ದಾರೆ ಆದರೆ ಕಡಿಮೆ ಆಗ್ತದೆ ಅಂತ ಹೇಳಿ ನೀವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ಅದಕ್ಕೆ ಸೊಲ್ಯೂಷನ್ ಅಂತ ಹೇಳಿದರೆ ಸರ್ಜರಿ ಮಾತ್ರ. ಹಾಗೆ ನಾನು ಕೂಡ ತುಂಬ ರಿಸರ್ಚ್ ಎಲ್ಲ ಮಾಡಿಯೇ ಸರ್ಜರಿಗೆ ಹೋದಂಥದ್ದು. ಸುಮ್ಮನೆ ಹೋಗಿ ಸರ್ಜರಿ ಮಾಡಿಸಲಿಕ್ಕೆ ಅಂತ ಹೇಳಿ ನೀವು ಅಂದ್ಕೊಳ್ಬೇಡಿ. ಅದಕ್ಕೆ ಬೇರೆ ಸೊಲ್ಯೂಷನ್ ಇಲ್ಲ. ಟೇರ್ ಆದ ACL ನಿಮಗೆ ಏಜ್ ಆಗ್ತಾ ಬರುವಾಗ ಇನ್ನೂ ಕೂಡ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ನಿಮಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ ಅಂದರೆ ಜಸ್ಟ್ ಗೋ ಫಾರ್ ಇಟ್. ಮಾತ್ರ ಡಾಕ್ಟರ್ ಒಳ್ಳೆಯವರಿರಲಿ, ಫಿಸಿಯೋ ಒಳ್ಳೇದಿರಲಿ. ಈ ಟಾಯ್ ತುಂಬ ಅಂದರೆ ಎಂಗೇಜ್ ಮಾಡಿ ಇಡ್ತದೆ ಮಕ್ಕಳನ್ನು. ಈವನ್ ಸಿಯೋನೇ 1 ಗಂಟೆ ಕೂತ್ಕೊಂಡು ಆಟ ಆಡ್ತಾನೆ ಇದರಲ್ಲಿ. ಏನೋ ಒಂಥರ ಖುಷಿ ಅವರಿಗೆ. ಆ ಒಂದು ಡಕ್ಲಿಂಗ್ಸ್ ಎಲ್ಲ ಹೋಗಿ ಎಂಗೇಜ್ ಆಗುವಂಥದ್ದು, ಪುನಃ ಮೇಲೆ ಬರೋದು, ಪುನಃ ಸ್ಲೈಡ್ ಆಗುವಂಥದ್ದು ಇದೆಲ್ಲ.
ಈಗ ತರಿಸಿ ಒಂದು 2 ವೀಕ್ಸ್ ಆಗ್ತಾ ಬಂತಾಯ್ತಾ ಇದು. ಏನಾಗಲಿಲ್ಲ. ಬ್ಯಾಟ್ರಿ ಮಾತ್ರ ಇಡೀ ದಿನ ಯೂಸ್ ಮಾಡ್ತಾ ಇದ್ದರೆ, ನಾನು ಹಾಕಿದ್ದು ಹಳೆ ಬ್ಯಾಟ್ರಿಯೇ ಅಲ್ಲಿ ಇಲ್ಲಿ ಬುಕ್ಕಲ್ಲಿ ಎಲ್ಲ ಇದ್ದಂಥದ್ದು, ಅದು ಇದೆಲ್ಲ ಸೇರಿ ಹಾಕಿದ್ದು ಬ್ಯಾಟ್ರಿ. ಒಳ್ಳೆ ಬ್ಯಾಟ್ರಿ ಇದ್ದರೆ ತುಂಬ ದಿನಕ್ಕೆ ಬರ್ತದೆ, ಏನು ತೊಂದರೆ ಇಲ್ಲ. ಹಾಗೂ ಮಕ್ಕಳು ಕೂಡ, ಚಿಕ್ಕ ಮಕ್ಕಳು ಕೂಡ ಇದನ್ನು ಎಂಜಾಯ್ ಮಾಡ್ತಾರೆ. ಅಂದರೆ ನಿಮ್ಮ ಮಕ್ಕಳು ಟಾಯ್ಸ್ ಎಲ್ಲ ಬಾಯಿಗೆ ಹಾಕ್ತಾರೆ ಅಂದರೆ ಸ್ವಲ್ಪ ಜಾಗ್ರತೆ ಮಾಡಬೇಕು, ಡಕ್ಕನ್ನು ತಿಂದು ಬಿಡ್ತಾರೆ. ಚಿಕ್ಕ ಮಕ್ಕಳಾದರೆ ಒಂದು 2 2.5 ಇಯರ್ಸ್ ಇದೆಲ್ಲ ಆದರೆ ಪರವಾಗಿಲ್ಲ. ಮಕ್ಕಳು ನೋಡಿ ಎಷ್ಟು ಅನ್‌ಪ್ರಿಡಿಕ್ಟಬಲ್ ಅಂತ ಹೇಳಿ. ನಾನು ಸಿಯಾನ್ ಜಂಪ್ ಮಾಡ್ತಾನೆ ಅಂತ ಅನ್ಕೊಳ್ಳೇ ಇಲ್ಲ. ಜಂಪ್ ಮಾಡಿದಾಗ ಚಿಕ್ಕವನ ತಲೆಗೆ ಅವನ ಸಣ್ಣ ಬೆರಳು ಕೂಡ ತಾಕ್ತು. ಅದೇ ಮಕ್ಕಳ ಹತ್ತಿರ ಇರುವಾಗ ಉಂಟಲ್ಲ, ಎಷ್ಟು ಜಾಗ್ರತೆ ಮಾಡಿದರೂ ಅಷ್ಟೇ. ನನಗೆ ಈಗ ಸಿಯಾನನ್ನು ಕೂಡ ನಾನು ಕೆಲವೊಮ್ಮೆ ನಾನು ಹೇಳುವಂಥದ್ದು, ಮೊನ್ನೆ ಒಮ್ಮೆ ಅವನ ಹತ್ರ ಹೇಳಿದ್ದೆ ಸ್ವಲ್ಪ ಹೊತ್ತು ಮಗುವೊಟ್ಟಿಗೆ ಕೂತ್ಕೋ ಅಂತ ಹೇಳಿ. ನಾನು ಹೋಗಿ ಬರುವಾಗ ಬೆಡ್ ಮೇಲೆ ಆಚೆ ಈಚೆ ತಿರುಗಾಡ್ತಾ ಇದ್ದಾನೆ. ಬೆಡ್ ಸಾಫ್ಟ್ ಇರೋದ್ರಿಂದ ಸ್ವಲ್ಪ ಮಾಲಿದ್ರೆ ಕೆಳಗೆ ಬೀಳ್ತಾನೆ. ಮಗುವಿನ ಮೈ ಮೇಲೆ ಎಲ್ಲಾದರೂ ಬಿದ್ದಿದ್ರೆ ಆಚೆ ಈಚೆ ತಿರುಗಾಡ್ತಾ ಇದ್ದಾನೆ. ಹಾಗೆ ಈಗ ನಾನು ಇಬ್ಬರನ್ನು ಸಹ ಕೂತ್ಕೊಳ್ಳಿಸೋದಿಲ್ಲ, ಯಾರು ಸಹ ಬೇಡ ಅಂತ ಹೇಳಿ. ಮಗು ಕೂಗಿದ್ರೂ ಪರವಾಗಿಲ್ಲ, ಕೂಗಿದ್ರೆ ಸಮಾಧಾನ ಮಾಡ್ಬೋದು, ಮಗುಗೆ ಏನಾದರೂ ಆದರೆ ಏನು ಮಾಡೋದಲ್ಲ. ಹಾಗೆ ನಾನು ಈಗ ಯಾರ ಹತ್ರನೂ ಹೇಳುದಿಲ್ಲ ಕೂತ್ಕೊಳ್ಳಿ ಅಥವಾ ನೋಡು ಅಂತ ಹೇಳಿ. ಶಿವನಿಗಂತೂ ಮೊದಲೇ ಹೇಳುದಿಲ್ಲ. ಅವನು ಕೂಡ ಚಿಕ್ಕವನು, ಅವನೇನು ದೊಡ್ಡವನಾಗಲಿಲ್ಲ, 5.5 ಇಯರ್ಸ್ ಅಷ್ಟೇ. ಹಾಗೆ ಇನ್ನೂ ಕೂಡ ಕೆಲವೊಂದು ಕ್ವೆರೀಸ್ ಎಲ್ಲ ಬರ್ತಾ ಉಂಟು, ಕ್ವೆಶನ್ಸ್ ಎಲ್ಲ ಬರ್ತಾ ಉಂಟು. ನನಗೀಗ ವಾಯ್ಸ್ ಓವರ್ ಕೊಡುವಾಗ ನೆನಪಾಗ್ತಾ ಇಲ್ಲ. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಹೇಳ್ತೇನೆ. ಇನ್ನೊಂದು ಮೇಯ್ನ್ ಕ್ವೆಶನ್ ಬರೋದಂತ ಹೇಳಿದರೆ, ನೀವು ಹೇಗೆ 3 ಮಕ್ಕಳನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಪೋಸ್ಟ್ ಪಾರ್ಟಮ್ ಜರ್ನಿಯಿಂದ ಹೇಗೆ ನೀವು ರಿಕವರ್ ಆದ್ರಾ? ಆ್ಯಕ್ಚುಲಿ ನನ್ನ ರಿಕವರಿ ಅಂತ ಹೇಳಿದರೆ ಡೆಲಿವರಿ ನಂತರದ್ದು ಸ್ಟಿಲ್ ರಿಕವರಿಂಗ್ ಅಂತಲೇ ನಾನು ಹೇಳುವಂಥದ್ದು. ಫಸ್ಟ್ ಇದ್ದರು ಸರ್ಜರಿ ಮತ್ತು ಸೆಕೆಂಡ್ ಇದ್ದು ಸರ್ಜರಿಯಲ್ಲಿ ಕೇಳಿದರೆ ಐ ಆಮ್ ಆಲ್ರೆಡಿ ರಿಕವರ್ಡ್ ಅಂತ ನಾನು ಹೇಳ್ತಾ ಇದ್ದೆ. ಬಟ್ ದಿಸ್ ಟೈಮ್ ಐ ಆಮ್ ಸ್ಟಿಲ್ ಆನ್ ದ ವೇ ಟು ದ ರಿಕವರಿ. ಯಾಕೆಂದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಟ್ಯೂಬೆಕ್ಟಮಿ. ನನಗೆ ಟ್ಯೂಬೆಕ್ಟಮಿ ಮಾಡಿರೋದ್ರಿಂದ ಯಾವ ರೀತಿ ಫೀಲ್ ಆಗ್ತದೆ ಅಂತ ಹೇಳಿದರೆ, ನಾನೀಗ ಮಲಗಿದ್ದೇನಲ್ಲ, ಆ ರೀತಿಯಲ್ಲಿ ಸೈಡ್ ತಿರುಗಿ ಮಲಗಿದರೆ ನಿದ್ದೆಯಲ್ಲಿ ಒಂದು 15-20 ಮಿನಿಟ್ಸ್ ಮಲಗಿ ಇನ್ನೊಂದು ಸೈಡ್ ತಿರುಗಬೇಕಾದ್ರೆ ನನಗೆ ಮೇ ಬಿ ಅಡಿಷನ್ಸ್ ಕೂಡ ಇರ್ಬೋದು. ಅಂದರೆ ಎಲ್ಲ ಆರ್ಗನ್ಸ್ ಎಲ್ಲ ಅಂಟಿತ್ತಲ್ವ ನಂದು ಸರ್ಜರಿ ಟೈಮಲ್ಲಿ. ನಾನು ಹೇಳಿದ್ದೆ ಸ್ವಲ್ಪ ಅವರಿಗೆ ಮಗು ಹೊರಗೆ ತೆಗಿಲಿಕ್ಕೆ ಕಷ್ಟ ಆಯಿತು ಅಂತ ಹೇಳಿ. ಸೊ ಹಾಗೆ ಅಡಿಷನ್ಸಿಂದ ಕೂಡ ಇರ್ಬೋದು. ತುಂಬ ಅಂದರೆ ಪೇಯ್ನ್ ಆಗುವಂಥದ್ದು ನನಗೆ, ಏನೋ ಒಂದು ರೀತಿ ಎಳೆದು ಹಿಡಿದ ಹಾಗೆ ಆಗುವಂಥದ್ದು. ಹಾಗೆ ನನಗೆ ಎಸ್ಪೆಷಲಿ ರೈಟ್ ಲೋವರ್ ಅಬ್ಡಮನಲ್ಲಿ ನನಗೆ ತುಂಬ ಪೇಯ್ನ್ ಅನಿಸುವಂಥದ್ದು. ಹಾಗೆ ನಾನು ತಿರುಗಿ ಮಲಗಿದ್ರು ಕೂಡ ಯಾವಾಗಲೂ ನನಗೆ ಸೈಡ್ ತಿರುಗುವಾಗ ನಾನು ಅಷ್ಟು ಕಾನ್ಷಿಯಸ್ ಆಗ್ತದೆ, ನನಗೆ ಎಚ್ಚರ ಆಗ್ತದೆ ನಾನು ತಿರುಗ್ತಾ ಇದ್ದೇನೆ ಅಂತ ಹೇಳಿ. ನಾನು ಹೊಟ್ಟೆಯನ್ನು ಹಿಡಿದೇ ತಿರುಗುವಂಥದ್ದು. ಮತ್ತು ನನಗೆ ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ನನಗೆ ಫ್ಯಾಟ್ ಇಲ್ಲ ಬಟ್ ಲೂಸ್ ಸ್ಕಿನ್ ತುಂಬ ಇದೆ. ನಾನು ಬಗ್ಗಿ ಏನಾದರೂ ತೆಗಿಲಿಕ್ಕೆ ಹೋದರೆ ನಂದು ಹೊಟ್ಟೆ ಹೀಗೆ ಇರುವಾಗ ಪರವಾಗಿಲ್ಲ, ನೇತಾಡ್ತಾ ಇರ್ತದೆ, ಹೇಗೋ ಒಂದು ಪೊಸಿಷನಲ್ಲಿ ಇರ್ತದೆ. ಬಟ್ ಬಗ್ಗಿದ್ರೆ ಉಂಟಲ್ಲ, ಒಂದು 2 kg ಮಾಂಸ ನಾವು ಚಿಕನ್ ಅಂಗಡಿಯಿಂದ ತಂದರೆ ತೊಟ್ಟೆಯಲ್ಲಿ ಹಿಡಿದ್ರೆ ಹೇಗೆ ಅದು ಅಲ್ಲಾಡ್ತದೆ ನೋಡಿ, ಹೇಗೆ ನೇತಾಡ್ತಾ ಇರ್ತದೆ. ಸೊ ಸೇಮ್ ಅದೇ ರೀತಿಯಲ್ಲಿ ನೇತಾ ಇರ್ತದೆ. ಮತ್ತು ಕೂತ್ಕೊಂಡು ನನಗೆ ಬಗ್ಗುವಾಗ ಸಹ ಈ ಹೊಟ್ಟೆ ಯಾವ ಸೈಡಿಗೆ ಬೇಕು ಆ ಸೈಡಿಗೆ ಮೂವ್ ಆಗ್ತದೆ ಸ್ಕಿನ್. ಸೊ ತುಂಬ ಲೂಸ್ ಸ್ಕಿನ್ ಇದೆ. ಲೂಸ್ ಸ್ಕಿನ್ ತುಂಬ ಅಂದರೆ ತುಂಬ ಉಂಟು. ತೆಗೆದ್ರೆ 1-2 kg ಅದೇ ಇರ್ಬೋದೇನೋ ಹಾಗೆ. ಬೇರೆ ಎಲ್ಲ ಫೀಚರ್ಸ್ ಕರೆಕ್ಟ್ ಉಂಟು. ಇದೊಂದು ಸ್ಕಿನ್ ಇದೊಂದು ಮಾತ್ರ ಕೈಯಲ್ಲಿ ಹೀಗೆ ಮುಟ್ಟಿದ್ರೇ ಕೈಗೆ ಹಿಡಿಲಿಕ್ಕೆ ಸಿಗ್ತದೆ. ಸ್ಟಿಲ್ ಪರವಾಗಿಲ್ಲ, ಏನು ಮಾಡೋದು. ಎಲ್ಲದೂ ನಮಗೆ ಮೊದಲಿನ ಹಾಗೇನೆ ಆಗಬೇಕಂತ ಹೇಳಿದರೆ ಆಗೋದಿಲ್ಲ ಅಲ್ಲ. ಆಗ್ತದೆ, ಅಷ್ಟು ಬೇಗ ಅಲ್ಲ, ಸ್ವಲ್ಪ ಟೈಮ್ ಕೂಡ ಬೇಕು. ಈಗ ಅತ್ತೆ ಮಾವ ಎಲ್ಲ ಬಂದಿದ್ದಾರೆ ಪೂಜೆಯಿಂದ. ಹಸ್ಬೆಂಡಿಗೆ ಇವತ್ತು ಮೀಟಿಂಗ್ ಇತ್ತು, ಹಾಗೆ ಹಸ್ಬೆಂಡ್ ಬಂದಿರಲಿಲ್ಲ. ಚರ್ಚಲ್ಲಿ ಮೀಟಿಂಗ್ ಇತ್ತು ಅಂತ ಹೇಳಿ ಅತ್ತೆ ಮಾವ ಅಣ್ಣನ ಕಾರಲ್ಲಿ ಬಂದಿದ್ದರು. ಇವರಿಬ್ಬರದ್ದು ಫೈಟ್ ನೋಡಿ ಅವರಿಗೆ ಟೆನ್ಷನ್ ಆಗುವಂಥದ್ದು. ತುಂಬ ಅಂದರೆ ತುಂಬ ಹೊಡೆದಾಡ್ತಾರೆ ಸಿಯಾನ್ ಮತ್ತು ಡೇಲನ್. ಇಬ್ಬರನ್ನೇನಾದರೂ ಮನೆಯಲ್ಲಿ ಬಿಟ್ಟೋದ್ರೆ ಉಂಟಲ್ಲ, ಏನಾದರೂ ಒಂದು ಮಾಡಿಬಿಡ್ತಾರೆ ಒಬ್ರಿಗೊಬ್ರಿಗೆ. ಇವ್ನು ನೋಡಿ ಕಚ್ಚಿರುವಂಥದ್ದು ಡೇಲನ್ ಸಿಯಾನಿಗೆ. ಮತ್ತು ಸಿಯಾನ್ ಸಹ ಸ್ವಲ್ಪ ಮಂಗ. ಅವನು ಕಚ್ತಾ ಇದ್ದಾನೆ ಆದರೆ ಬೊಬ್ಬೆ ಆಗ್ತಾ ಸುಮ್ಮನೆ ಇರ್ತಾನೆ, ಬಿಟ್ಟರೆ ಅವನು ದೂಡುದ ಅಥವಾ ಒಂದು ಪೆಟ್ಟು ಹೊಡೆಯೋದ ಏನಾದರೂ ಹಾಗೇನಾದರೂ ಮಾಡು ಅಂತ ಹೇಳಿದರೆ ಹಾಗೆ ಮಾಡೋದಿಲ್ಲ. ಸುಮ್ಮನೆ ಡೇಲನ್ ಸುಮ್ಮನೆ ಇರುವಾಗ ಹೋಗಿ ಅವನನ್ನು ಹೊಡೆದು ಕುಟ್ಟಿ ಉಪದ್ರ ಮಾಡಲಿಕ್ಕೆ ಕರೀತಾನೆ ಅವನೇ ಡೇಲು. ಸೊ ಹಾಗೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಸ್ಪೆಷಲ್ ಆಗಿ ಏನಿಲ್ಲ, ಬಟ್ ಒಂದು ಗುಡ್ ನ್ಯೂಸ್ ಇದೆ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೇನೆ. ನನಗೆ ಅಂದರೆ ನನಗೆ ನನ್ನ ಫ್ಯಾಮಿಲಿಗೆಲ್ಲ ತುಂಬಾ ಒಂದು ಗುಡ್ ನ್ಯೂಸ್ ಅದು.
ಲಾಂಗ್ ಟೈಮಿಂದ ಎಕ್ಸ್ಪೆಕ್ಟ್ ಮಾಡಿದಂತಹ ಒಂದು ಗುಡ್ ನ್ಯೂಸು. ನೆಕ್ಸ್ಟ್ ನಾನು ಶೇರ್ ಮಾಡ್ತೇನೆ ಅದನ್ನು ಕೂಡ. ಹಾಗೆ ನಾನಿಲ್ಲಿ ಸಂಡೇದು ಮಧ್ಯಾಹ್ನದವರೆಗಿದು ಮಾತ್ರ ವ್ಲಾಗನ್ನು ಶೂಟ್ ಮಾಡಿದ್ದು. ಯಾಕೆಂದರೆ ನಾನು ಅಂದ್ಕೊಂಡಿದ್ದೆ ಇವತ್ತು ಮಧ್ಯಾಹ್ನ ನಂತರ ನಮ್ಮ ಹಳೆ ಮನೆ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಶೂಟ್ ಮಾಡೋದು ಅಂತ ಹೇಳಿ. ಬಟ್ ಹಸ್ಬೆಂಡ್ ಬಂದ ನಂತರ ಹೇಳಿದರು ನಾನು ಬ್ಯುಸಿ ಇದ್ದೇನೆ, ನನಗೆ ಟೈಮ್ ಇಲ್ಲ ಅಂತ ಹೇಳಿ. ಹಾಗೆ ನೆಕ್ಸ್ಟ್ ಈಗ ತುಂಬ ಟೈಮ್ ಆಯಿತು ನಾನು ಮನೆಗೆ ಹೋಗದೆ. ಡೆಲಿವರಿಯ 1 ವೀಕ್ ಹಿಂದೆ ಹೋದಂಥದ್ದು, ಮತ್ತೆ ಹೋಗಲೇ ಇಲ್ಲ. ನನಗೊಮ್ಮೆ ಹೋಗಬೇಕು, ತುಂಬ ಆಸೆ ಆಗ್ತಾ ಉಂಟು ನನಗೆ ಹೋಗಬೇಕಂತ ಹೇಳಿ. ಹಾಗೆ ನಾನು ಹಸ್ಬೆಂಡ್ ಚಿಕನ್ ತರಲಿಕ್ಕೆ ಹೇಳಿದ್ದೆ ಹಸ್ಬೆಂಡ್ ಹತ್ರ, ಸಿಯೋನಿಗೆ ಮ್ಯಾರಿನೇಟ್ ಮಾಡಿ ಇಡಲಿಕ್ಕೆ ಅಂತ ಹೇಳಿ, ಟಿಫಿನಿಗೆ ಕೊಡಲಿಕ್ಕೆ. ಅದನ್ನು ಕೂಡ ವಾಶ್ ಮಾಡಿ ಮ್ಯಾರಿನೇಟ್ ಮಾಡ್ತಾ ಇದ್ದೇನೆ ನಾನು. ಅಂದರೆ ಬಾಫತ್ ಪೌಡರನ್ನು ಹಾಕಿ ಈ ಮೊಟ್ಟೆ ಎಲ್ಲ ಹಾಕಿ ಸ್ಕ್ರ್ಯಾಚಿಂದ ಮಾಡುವಂಥದ್ದು. ಮೆಣಸಿನ ಪುಡಿಯಿಂದ ಹಾಕಿ ಕೂಡ ಮಾಡ್ಬೋದು, ಗರಂ ಮಸಾಲ ಇಲ್ಲದೆ, ಅದು ಕೂಡ ಒಳ್ಳೆಯದಾಗ್ತದೆ. ಬಟ್ ನಾನು ಬಾಫಾತ್ ಪೌಡರನ್ನೇ ಹಾಕಿ ಮೊಟ್ಟೆ, ವಿನೆಗರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕಾರ್ನ್ಫ್ಲವರ್ ಮತ್ತು ಸಾಲ್ಟ್ ಇದನ್ನೆಲ್ಲ ಹಾಕಿ ಮ್ಯಾರಿನೇಟ್ ಮಾಡುವಂಥದ್ದು. ಮುಂಚೆಲ್ಲ ನಾವು ಮನೆಯಲ್ಲೇ ಗಾರ್ಲಿಕ್ ಪೇಸ್ಟ್, ಜಿಂಜರ್ ಪೇಸ್ಟ್ ಮಾಡಿ ಇಡ್ತಾ ಇದ್ವಿ. ಈಗ ಟೈಮ್ ಆಗ್ತಾ ಇಲ್ಲ, ಹಾಗೆ ಮಾಡಲಿಲ್ಲ. ಇನ್ನು ನೆಕ್ಸ್ಟ್ ಮಾಡಿಡಬೇಕು. ಹಾಗೆ ನಾನು ರೆಡಿಮೇಡನ್ನೇ ಯೂಸ್ ಮಾಡಿದ್ದೇನೆ. ಇಲ್ಲಿ ನಾನು ಬಾಕ್ಸನ್ನು ತೆಕ್ಕೊಂಡು ತಿರುಗೋಷ್ಟ್ರೊಳಗೆ ಏನಾಯಿತು ಗೊತ್ತಾ, ನಮ್ಮ ಡೇಲನ್ ಬಂದು ಕಾಲತ್ರ ಕೂತ್ಕೊಂಡದ್ದು. ನನಗೆ ಗೊತ್ತೇ ಇಲ್ಲ, ತಿರುಗಾಡ್ತಾ ಇದ್ದ ಇಲ್ಲೆಲ್ಲ. ಬಟ್ ಬಂದು ಕಾಲಿದು ಹಿಂದೆನೇ ಕೂತ್ಕೊಂಡಿದ್ದಾನೆ. ನಾನು ಬೀಳಲಿಕ್ಕೆ ಸ್ವಲ್ಪ ನನ್ನ ಕೈಯಿಂದ ಮ್ಯಾರಿನೇಟ್ ಮಾಡಿದಂಥ ಪಾತ್ರೆ ಕೆಳಗೆ ಬಿತ್ತು. ಇವನು ಹಿಂದೆ ಕೆಳಗೆ ಕೂತ್ಕೊಂಡಿದ್ದಲ್ಲ, ಅವನ ಮುಖದ ಹತ್ರನೇ ಕೆಳಗೆ ಆ ಪಾತ್ರೆ ಹೋಗಿ ಸ್ಟ್ರೈಟಾಗಿ ಲ್ಯಾಂಡ್ ಆಯಿತು. ಇದ್ದ ಮಸಾಲೆ ಎಲ್ಲ ಕಡೆ ಹಾರಿತು, ಇಲ್ಲಿ ಕಬಡ್ಸಿಗೆ, ಮನೆ ಇದು ರೂಮಿಗೆ, ನೆಲಕ್ಕೆ ಎಲ್ಲ ಕಡೆ. ಬಟ್ ದೇವರ ದಯೆಯಿಂದ ಅವನು ಅಲ್ಲಿ ಕೂತ್ಕೊಂಡು ಅವನ ಮುಖದ ಹತ್ರನೇ ಕೆಳಗೆ ಬಿದ್ರೂ ಅವನ ಕಣ್ಣಿಗೆ ಒಂದೇ ಒಂದು ಡ್ರಾಪ್ ಹಾರಲಿಲ್ಲ. ಅವನ ಶರ್ಟಿಗೆ, ಅಂದರೆ ಶರ್ಟ್ ಅಲ್ಲ ಸಾರಿ, ಡೈಪರಿಗೆ ಮತ್ತು ಮೈಗೆಲ್ಲ ಮಾತ್ರ ಹಾರಿದಂಥದ್ದು. ಅದೇ ಹೇಳುವಂಥದ್ದು, ದೇವರು ಕಾಪಾಡ್ತಾರೆ ಅಂತ ಹೇಳಿ. ಎಲ್ಲಿಯಾದರೂ ಅಷ್ಟು ಖಾರದ ಮ್ಯಾರಿನೇಷನ್ ಕಣ್ಣಿಗೆ ತಾಗಿದ್ದಿದ್ರೆ. ನನಗೆ ಫಸ್ಟ್ ಫೀಲ್ ಆದಂಥದ್ದು ಕಣ್ಣಿಗೆ ಹೋಯ್ತಾ ದೇವರೇ ಅಂತ ಹೇಳಿ. ನೋಡುವಾಗ ಒಂದೇನು ಸುದ್ದಿ ಇಲ್ಲ, ಇವನು ಬಿದ್ದ ಮಸಾಲವನ್ನು ಹೆರಕ್ಲಿಕ್ಕೆ ನೋಡ್ತಾ ಇದ್ದಾನೆ. ಹಾಗೆ ನಾನು ಬೇಗ ಅವನನ್ನು ವಾಶ್ ಮಾಡಿದೆ. ಎಲ್ಲ ಕಡೆ ಹಾರಿತಾಯ್ತು, ಮೇಲೆವರೆಗೆ ಸಹ ಹಾರಿದೆ. ಅಂದರೆ ಅದರಲ್ಲಿ ಸ್ವಲ್ಪ ಲಿಕ್ವಿಡ್ ಇರ್ತದೆ ಅಲ್ವಾ, ಹಾಗೆ ದೇವರ ದಯೆಯಿಂದ ಡೇಲನ್ನ ಕಣ್ಣಿಗೆ ಒಂದು ಏನಾಗಲಿಲ್ಲ. ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ಆಯಿತಾ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಹಾಗೂ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.